ತಾಲೂಕಿನ ಹಿರೇಬೆಂಡಿಗೇರಿ ಗ್ರಾಮದಲ್ಲಿ 3,20,00,000 ರೂಪಾಯಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಕ್ಕೆ ರಸ್ತೆ ಸುಧಾರಣಾ ಕಾಮಗಾರಿಗೆ 1,50,00,000 ಹಾಗೂ ಸಿಸಿ ಗಟಾರ್ ಹಾಗೂ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ 25 ಲಕ್ಷ ಸೇರಿದಂತೆ ಒಟ್ಟು ಹಿರೇಬೆಂಡಿಗೇರಿ ಒಂದೇ ಗ್ರಾಮಕ್ಕೆ 1 ವರ್ಷದಲ್ಲಿ 7 ಕೋಟಿಗೂ ಹೆಚ್ಚು ಅನುದಾನ ಹಾಕಲಾಗಿದೆ ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ರವರು ಹೇಳಿದರು. ಕಾರ್ಯವನ್ನು ಇವತ್ತು ನಾವು ಶಿಲಾನ್ಯಾಸ ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಆತ್ಮೀಯರಾದಂತ ಸಂಗಮೇಶ್ ಕಂಬಾಳಮಠಜ್ ಅವರೇ, ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತ ಮಣಕಟ್ಟಿ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದಂತ ಗುಡ್ಡಪ್ಪಣ್ಣ ಜಲ್ದಿ ಅವರೇ, KMF ಡೈರೆಕ್ಟರ್ ಆದ ಶಂಕರಗೌಡ ಪಾಟೀಲ್ ಅವರೇ, ಬಾಬರ್ ಬಾವುಜಿ ಅವರೇ. ತಾಲೂಕಿನ ಹಿರೇಬೆಂಡಿಗೇರಿ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಧಾನಿ ಮೋದಿಯವರ ಹತ್ತಿರ ಹೋಗಿಯಾದರೂ ಅನುದಾನ ತರಲು ನಾನು ಸಿದ್ಧನಿದ್ದೇನೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಅನುದಾನ ಕೇಳುವುದು ತಪ್ಪೆ. ನಾನು ತಂದ ಕೆಲಸಗಳನ್ನು ನಾನೇ ಉದ್ಘಾಟಿಸಬೇಕು. ನಾನು ತಂದ ಅನುದಾನದ ಯಾದಿಯನ್ನ ಸಂಸದರಾದ ಜೋಶಿ ಅವರಿಗೆ ತೋರಿಸಲು ಫೈಲ್ ಮಾಡಿಕೊಂಡು ಬಂದಿದ್ದೆ. ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಮುಂಬರುವ ಕಾರ್ಯಕ್ರಮದಲ್ಲಿ ಫೈಲ್ ಕೊಡುತ್ತೇನೆ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಇಷ್ಟು ಕೆಲಸಗಳು ಬೇಕು ಎಂದು ಕೊಡಿ ಎಂದು ಜೋಶಿ ಅವರ ಹತ್ತಿರವೂ ಕೇಳಲು ನಾನು ಇದ್ದನಿದ್ದೆ. ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ಳುವವರು ಚರ್ಚೆಗೆ ಬರಲಿ ಎಂದರು. ಕೆರೆ ಮೇಲೆ ಬೈಪಾಸ್ ಅಲ್ಲಲ್ಲ, ನಾನು ಹೇಳ್ತೀನಿ, ಆ ಕೆರೆ ಮೇಲೆ ಬೈಪಾಸ್ ಆಗ್ತಾವಿಲ್ಲ, ದೇವ್ರ ಗೊತ್ತಿರಪ್ಪ. ಯಾಕಂದ್ರೆ ಗಟರ್ ಪಾರ್ ಆಗಲಿ, ಅದಕ್ಕಾಗಿ ಗಟರ್ ಪಾರ್ ಆಗಲಿ, ಅದ್ರ ಬಹಳ ಬ್ಯೂಟಿಫುಲ್ ಕಾಣ್ತೈತಿ. ಯಾಕಂದ್ರೆ ಆಮೇಲೆ ಈ ಊರು ಇದು ನಿಮ್ದು ಹಿರೇಬೆಂಡಿಗಿರಿ ಚಿಕ್ಕಬೆಂಡಿಗಿರಿ ತಾಲೂಕಿನಾಗ ಹೆಸರುವಾಸಿ ಗ್ರಾಮ ಇದು. ಇಲ್ಲಿ ವಿದ್ಯಾವಂತರದಾರ, ರಾಜಕೀಯ ಶಕ್ತಿ ಕೇಂದ್ರ ಇದು. ಆಮೇಲೆ ಮಾಡಿದಾರ ಹೆಸರು ಹೇಳಬೇಕು, ಪಾಪ ನಾವು ನೆನೆಸ್ಬೇಕು ಅವ್ರಿಗೆ. ನಮ್ಮ ಶಿವಪುತ್ರಪ್ಪ ಗಂಗಪ್ಪ ಸಂಕ್ಲಿಪುರು, ನಾಶಿಪುಡಿ ಈರಪ್ಪ ನಾಶಿಪುಡಿ, ಶೇಖಪ್ಪ ನಾಶಿಪುಡಿ, ಈ ನಮ್ ನಾಶಿಪುಡಿ ಅವ್ರು ಬಿಗ್ರೇನು ಎಲ್ಲದವ. ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಸಂಗಮೇಶ್ ಕಂಬಾಳಿ ಮಠ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಪ್ಪ ಜಲದಿ, ಬಾಬರ್ ಜೋವಾಜಿ, ಸುರೇಶ್ ಹರಿಜನ್, ಫಯಾಜ್ ಸವಣೂರ್, ಮೌಲಾ ಸಾಬ್ ತಹಶೀಲ್ದಾರ್, ಫಕೀರಯ್ಯ ಹಿರೇಮಠ್, ಮಂಜುನಾಥ್ ತಿಮ್ಮಾಪುರ್, ಅಣ್ಣಪ್ಪ ಲಮಾಣಿ, ಹುಸೇನ್ ಸಾಬ್ ಕಡೇಮನಿ, ಮೋದಿನ್ ಸಾಬ್ ದಿವಾನದಾರ್, CY ಕಟ್ಟಿಗೌಡರ್, ನಾಗಪ್ಪ ತಿಪ್ಪಕ್ಕನವರ್, ಫಕೀರಣ್ಣ ವಾಲ್ಮೀಕಿ, ವೈದ್ಯಾಧಿಕಾರಿ T ಸತೀಶ್, ಸಂತೋಷ್ ಚಾಕಲಬ್ಬಿ, ನಾಗಪ್ಪ ಅದೃಶ್ಯಪ್ಪನವರ್, ವೈದ್ಯ ನಾಗೇಶ ಸೇರಿದಂತೆ ವೈದ್ಯರು, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.